ನಿಮ್ಮ ಒಂದು ಟ್ರೆಡಿಷನಲ್ಲು ಮಿಡಿ ಉಪ್ಪಿನಕಾಯಿಯ ಒಂದು ವಿಡಿಯೋ ಹಾಕು ಅಂತ ಹೇಳಿಕೊಂಡು ನನಗೆ ಒಬ್ಬರು ಒಂದು 250 ಮಿಡಿ ತಂದು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಸ್ವಲ್ಪ ಪೆಟ್ಟಾದದ್ದು ಏಟಾದದ್ದೆಲ್ಲ ಇತ್ತು. ಅದನ್ನು ನೋಡಿ ಈ ಥರ ಕಟ್ ಮಾಡಿ ಕೆತ್ತೆ ಉಪ್ಪಿನಕಾಯಿ ಹಾಕಿದ್ದೇನೆ. ಈ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ, ಒಮ್ಮೆ ಅದನ್ನು ಚೆಕ್ ಮಾಡಿ ನೋಡಿಕೊಳ್ಳಿ. ಇದನ್ನು ನೋಡಿ ಈ ಥರ ಉದ್ದ ಕೂಡ ಕಟ್ ಮಾಡಿಕೊಳ್ಬೋದು. ಅಂದರೆ ಒಂದು ಮಾವಿನಕಾಯನ್ನು 4 ಹೋಳಾಗಿ ಕೂಡ ಮಾಡಿಕೊಳ್ಬೋದು, 8 ಹೋಳಾಗಿ ಕೂಡ ಮಾಡಿಕೊಳ್ಬೋದು, ಅಥವಾ ಅದಕ್ಕಿಂತಲೂ ಸಣ್ಣ ಬೇಕು ಅಂತಂದರೆ ನಿಮಗೆ ಇನ್ನೂ ಕೂಡ ಸಣ್ಣ ಮಾಡಿಕೊಳ್ಬೋದು. ಹಾಗೆ ನಾನು ನೋಡಿ ಅದರಲ್ಲಿ 3 ಪಾಲು ಮಾಡಿ ತೆಗೆದಿಟ್ಟೆ. ಒಂದು ಸ್ವಲ್ಪ ಮಿಡಿ ಉಪ್ಪಿನಕಾಯಿ ಹಾಕಲಿಕ್ಕೆ, ಒಂದು ಸ್ವಲ್ಪ ಕೆತ್ತೆ ಉಪ್ಪಿನಕಾಯಿ ಹಾಕಲಿಕ್ಕೆ ಅಂತ ಹೇಳಿಕೊಂಡು. ಕೆತ್ತೆ ಉಪ್ಪಿನಕಾಯಿ ವಿಡಿಯೋ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ, ನೀವು ನೋಡಿರ್ತೀರಿ. ಇದನ್ನು ನೋಡಲಿಲ್ಲ ಅಂತಾದರೆ ಒಮ್ಮೆ ಖಂಡಿತ ನೋಡಿ ಅದನ್ನು. ಈಗ ಮಿಡಿ ಉಪ್ಪಿನಕಾಯಿ ಮಾಡಲಿಕ್ಕೆ ಮೊದಲಿಗೆ ಈ ಮಾವಿನ ಮಿಡಿಯನ್ನು ಒಂದು ಬಾಟ್ಲಲ್ಲಿ ಒಂದು ಅರ್ಧ kg ಉಪ್ಪು ಹಾಕಿ ಒಂದು 10ರಿಂದ 15 ದಿನ ಇಡುವ. ಅದನ್ನು ಆ ಮಾವಿನಕಾಯನ್ನು ನೋಡಿ ದಿನಕ್ಕೆ ಅಥವಾ 2 ದಿನಕ್ಕೊಮ್ಮೆ ಅದನ್ನು ಮಗುಚಿ 8 ದಿನ ಆಗುವಾಗ ನೋಡಿ ಅದು ಈ ಥರ ಆಗಿರ್ತದೆ. 8ರಿಂದ 10 ದಿನವರೆಗೆ ಬಿಡ್ಬೋದು. ಇದನ್ನು ನೋಡಿ ಈಗ ನೀರು ಸೋಸಿ ತೆಗೆಯುವ. ಹಾಯ್ ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಾಳ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಈಗಾಗಲೇ ನಮ್ಮ ಹವ್ಯಕ ಸ್ಟೈಲ್ನ ಟ್ರೆಡಿಷನಲ್ ಮಾವಿನಕಾಯಿ ಮಿಡಿ ಉಪ್ಪಿನಕಾಯಿ ಹೇಗೆ ಹಾಕ್ತೇವೆ ಅಂತ ಹೇಳೋದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. ಈ ಸರ್ತಿ ನಾನು ಇನ್ನೊಂದು ವಿಧಾನದಲ್ಲಿ ಹೇಗೆ ಹಾಕೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಅದೇ ಮಾವಿನ ಮಿಡಿ ಉಪ್ಪಿನಕಾಯಿ, ಆದರೆ ಹಾಕೋ ವಿಧಾನ ಮಾತ್ರ ಸ್ವಲ್ಪ ಬೇರೆ. ನಾವು ಇದರಲ್ಲಿ ಹೆಚ್ಚಿನ ಸಾಮಗ್ರಿಗಳೇನು ಬಳಸೋದಿಲ್ಲ, ಹಾಗೆ ಪ್ರಿಸರ್ವೇಟಿವ್ ಕೂಡ ಬಳಸೋದಿಲ್ಲ. ಆದರೂ ಇದು ವರ್ಷಗಟ್ಟಲೆಯಲ್ಲಿ ಉಳಿತದೆ. ಇದಕ್ಕೆ ನಾನೀಗ ಈ ಸರ್ತಿ ಲೆಕ್ಕ ಮಾಡಿ 150 ಮಾವಿನ ಮಿಡಿ ತಗೊಂಡಿದ್ದೇನೆ. 150 ಮಾವಿನ ಮಿಡಿಗೆ ಅರ್ಧ kg ಕಲ್ಲುಪ್ಪನ್ನು ಹಾಕಿ ಒಂದು 8ರಿಂದ 10 ದಿವಸ, 8 ದಿವಸ ಬೇಕೇ ಬೇಕು, 10 ದಿವಸ ಆದರೂ ತೊಂದರೆ ಇಲ್ಲ. ಈ ಥರ ನೋಡಿ ಸರಿಯಾಗಿ ಚಿವುಟಿರಬೇಕು. ಮಾವಿನಕಾಯಿ ಸೈಜಲ್ಲಿ ನೋಡಿ ಒಂದೊಂದು ಥರ ಇರ್ತದೆ, ನಿಮಗೆ ಒಂದೇ ಥರ ಸಿಗೋದಿಲ್ಲ ಮಾವಿನಕಾಯಿ. ಆದ್ದರಿಂದ ನಾವು ಒಂದು ಅಂದಾಜು ಅಳತೆಯಲ್ಲಿ ಇದನ್ನು ಹಾಕಿಕೊಳ್ಬೇಕಾಗ್ತದೆ. ನೋಡಿ ಕೆಲವು ಎಷ್ಟು ದೊಡ್ಡದಿರ್ತದೆ, ಕೆಲವು ಸಣ್ಣದಿರ್ತದೆ. ಕೆಲವರಿಗೆ ಸಣ್ಣ ಮಿಡಿ ಸಿಗ್ಬೋದು, ಕೆಲವರಿಗೆ ದೊಡ್ಡ ಮಿಡಿ ಸಿಗ್ಬೋದು. ಅದು ನಾವು ಇಂಥದ್ದೇ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ, ಅಥವಾ ಒಂದೇ ಸೈಜಲ್ಲಿ ಇರುವುದು ಕೂಡ ಇಲ್ಲ. ಈಗ ರೋಡ್ ಸೈಡ್ಗಳಲ್ಲೆಲ್ಲ ಮಾವಿನ ಮಿಡಿ ಮಾರಿಕೊಂಡಿರ್ತಾರೆ. ಈಗ ನಿಮಗೆ ಉಪ್ಪಿನಕಾಯಿ ಹಾಕಲಿಕ್ಕೆ ಕರೆಕ್ಟಾದ ಸಮಯ. ಇದನ್ನು ಈಗ 10 ದಿವಸ ಆಯಿತು ನಾನು ಹಾಕಿ. ಇದರಿಂದ ಉಪ್ಪು ನೀರನ್ನು ತೆಗೆದಿದ್ದೇನೆ. ಇದರ ನೀರನ್ನೇ ಉಪಯೋಗಿಸಿಕೊಂಡು ನಾನಿವತ್ತು ಉಪ್ಪಿನಕಾಯಿ ಹಾಕ್ತಾಯಿದ್ದೇನೆ. ಇದು ನೋಡಿ ನಾನು ಕುದಿಸಲಿಲ್ಲ, ಹಸಿ ನೀರು. ಕಳ್ಸತಿ ನಾನು ಮಿಡಿ ಉಪ್ಪಿನಕಾಯಿ ಅಪ್ಲೋಡ್ ಮಾಡಿದಾಗ ನನಗೆ ಯಾರೋ ಹೇಳಿದರು ಹಸಿ ಉಪ್ಪು ನೀರನ್ನು ಹಾಕಿದರೆ ಹಾಳಾಗೋದಿಲ್ಲ ಅಂತೇಳಿ. ಹಾಗೆ ನಾನು ಕಳ್ಸತಿ ಸ್ವಲ್ಪ ಹಾಕಿ ನೋಡಿದೆ, ಅದೇನು ಹಾಳಾಗಲಿಲ್ಲ. ಅದಕ್ಕೆ ಈ ಸತಿ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ. ಅರ್ಧ kg ಸಾಸಿವೆ ತಗೊಂಡಿದ್ದೇನೆ, ತೊಳೆದು ಒಣಗಿಸಿ ಇಟ್ಕೊಂಡಿದ್ದೇನೆ ಇದನ್ನು. ಹಾಗೆಯೇ 1/4 kg ಮೆಣಸಿನ ಹುಡಿ, ಒಂದು 50ರಿಂದ 75 ಗ್ರಾಮಿನಷ್ಟು ಅರಶಿನ ಹುಡಿ. ಇವಿಷ್ಟು ನಾನು ಉಪಯೋಗಿಸ್ತಿರೋ ಪ್ರಮಾಣ. ಮೊದಲಿಗೆ ಅರ್ಧ kg ಸಾಸಿವೆಯನ್ನು ನೋಡಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಹುಡಿ ಮಾಡಿಕೊಳ್ತಾ ಇದ್ದೇನೆ. ನೋಡಿ ಅರ್ಧ kg ಹುಡಿ ಮಾಡಿದಾಗ ಮಿಕ್ಸರ್ ಜಾರ್ ಫುಲ್ ಆಯಿತು. ಅಂದರೆ ಸಾಧಾರಣ 1 kg ಹುಡಿ ಆಗ್ತದೆ. ಅದರಲ್ಲಿ ಅರ್ಧವನ್ನು ತೆಗೆದಿಟ್ಕೊಳ್ತಾ ಇದ್ದೇನೆ, ಅಂದರೆ ಎಲ್ಲವನ್ನು ಮಿಕ್ಸ್ ಮಾಡುವಾಗ ಅದು ಜಾಸ್ತಿ ಆಗ್ತದೆ. ಹಾಗಾಗಿ ಅದನ್ನು 2 ಪಾಲು ಮಾಡಿಕೊಂಡು, ಅಂದರೆ 1/4 kg ಅಂದಾಜಿಗೆ ನಾನು 2 ಸತಿ ರುಬ್ಬಿಕೊಳ್ತಾ ಇದ್ದೇನೆ. ಮಿಕ್ಸರ್ ಜಾರಿಂದ ಅರ್ಧ ಸಾಸಿವೆ ತೆಗೆದ ನಂತರ ಅದಕ್ಕೆ ಒಂದು 25ರಿಂದ 30 ಗ್ರಾಮಷ್ಟು ಅರಶಿನ ಹಾಕಿಕೊಳ್ತಾ ಇದ್ದೇನೆ. ಅಂದರೆ ಒಂದು ಸಣ್ಣ ಸೌಟಿನಲ್ಲಿ ಒಂದು 3/4 ಸೌಟಿನಷ್ಟು ಅರಶಿನ ಹಾಕಿಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು 125ರಿಂದ 150 ಗ್ರಾಮಿನಷ್ಟು ಮೆಣಸಿನ ಹುಡಿ. ಅಂದರೆ ನಾನು 1/4 kg 2 ಭಾಗ ಮಾಡಿಕೊಂಡು ಹಾಕಿಕೊಳ್ತಾ ಇದ್ದೇನೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ, ಒಂದಕ್ಕೆ ಜಾಸ್ತಿ ಒಂದಕ್ಕೆ ಕಡಿಮೆ ಆದರೂ ತೊಂದರೆ ಇಲ್ಲ. ನಾವು ಲಾಸ್ಟಿಗೆ ಅದನ್ನು ಮಿಕ್ಸ್ ಮಾಡ್ತೇವೆ, ಹಾಗಾಗಿ ಒಂಚೂರು ಆ ಕಡೆ ಈ ಕಡೆ ಆದರೆ ತೊಂದರೆ ಇಲ್ಲ. ನೋಡಿ ಈ ಥರ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಇದಕ್ಕೆ ಹೀಗೆ ಕೂಡ ಹಾಕಿಕೊಳ್ಬೋದು. ನಾನು ಉಪ್ಪು ನೀರು ಹಾಕಿ ಅದರಲ್ಲೇ ಮಿಕ್ಸ್ ಮಾಡಿಕೊಳ್ತೇನೆ. ಆವಾಗ ಒಂದು ಸ್ವಲ್ಪ ಅದು ರಸ ಜಾಸ್ತಿ ಆಗ್ತದೆ. ಹೀಗೆ ಮಾಡಿದರೆ ಒಂದು ಸ್ವಲ್ಪ ರಸ ಕಡಿಮೆ ಆಗ್ತದೆ. ಇದನ್ನು ಈಗ ಮಿಕ್ಸಿ ಜಾರಲ್ಲೇ ಪುನಃ ಒಮ್ಮೆ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. 1ರಿಂದ 2 ನಿಮಿಷವರೆಗೆ ಅದನ್ನು ರುಬ್ಬಿಕೊಂಡ್ರೆ ನೋಡಿ ಈ ಥರದ ಪೇಸ್ಟ್ ರೆಡಿ ಆಗ್ತದೆ. ಇದನ್ನು ಈಗ ಒಂದು ಬೌಲಿಗೆ ಹಾಕ್ಕೊಂಡು, ಇದು ಇಷ್ಟು ಆಗಿದೆ, ಇದೀಗ ಕರೆಕ್ಟ್ ಆಗಿದೆ, ಸಾಕಿದು. ತೆಳ್ಳಗೆ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಉಪ್ಪು ನೀರು ಹಾಕಿಕೊಳ್ಬೋದು. ಆದರೆ ನಾವು ಮಿಡಿ ಹಾಕುವಾಗ ನಾವು ಅದನ್ನು ಒಂದು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ತೇವೆ. ನಂತರ ಬೇಕಾದಾಗ ನಾವು ತೆಗೆಯುವಾಗ ಅದನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಳ್ತೇವೆ. ಇದಕ್ಕೆ ನಾನು ಬೇರೆ ಹೊರಗಿನಿಂದ ಉಪ್ಪು ನೀರು ಏನೂ ಹಾಕಲಿಲ್ಲ. ಮಿಡಿ ನೆನೆಸಿದಾಗ, ಉಪ್ಪಲ್ಲಿ ನೆನೆಸಿದಾಗ ಅದರಲ್ಲಿ ಅದು ನೀರು ಬಿಟ್ಕೊಳ್ತದೆ. ಆ ನೀರನ್ನೇ ಹಾಕ್ಕೊಂಡು ಮಾಡಿದ್ದು ನಾನು. ಅದನ್ನು ಕುದಿಸಲಿಲ್ಲ, ಸುಮ್ಮನೆ ಹೀಗೆ ಸೋಸಿಕೊಂಡೆ ಒಮ್ಮೆ. ಯಾಕಂದರೆ ಏನಾದರೂ ಕಸ ಇದ್ದರೆ ಮತ್ತು ಉಪ್ಪಿನಕಾಯಿ ಹಾಳಾಗ್ತದೆ, ಹಾಗಾಗಿ ಅದನ್ನು ಚೆನ್ನಾಗಿ ಸೋಸಿಕೊಂಡೆ.
ಈಗ ಎರಡನೇ ಸರ್ತಿ ನಾವು ತೆಗೆದಿಟ್ಕೊಂಡಂತಹ ಸಾಸಿವೆಯನ್ನು ಹಾಕ್ಕೊಂಡು ಅಷ್ಟೇ ಅರಶಿನ ಹಾಗೆ ಅಷ್ಟೇ ಮೆಣಸಿನ ಹುಡಿ. ಈ ಉಪ್ಪಿನಕಾಯಲ್ಲಿ ನಾವಿಲ್ಲಿ ಮೆಂತೆ ಆಗಲಿ ಇಂಗು ಆಗಲಿ ಏನು ಉಪಯೋಗಿಸೋದಿಲ್ಲ, ಬರೀ 3 ಸಾಮಗ್ರಿಗಳನ್ನು ಉಪಯೋಗಿಸಿಕೊಳ್ಳೋದು: ಸಾಸಿವೆ, ಮೆಣಸಿನ ಹುಡಿ ಹಾಗೂ ಅರಶಿನ. ಇಡೀ ಮೆಣಸನ್ನು ಒಣಗಿಸಿ ಕೂಡ ಹುಡಿ ಮಾಡಿಕೊಳ್ಬೋದು. ನಾನಿಲ್ಲಿ ನನಗೆ ಒಳ್ಳೆ ಮೆಣಸಿನ ಹುಡಿ ಸಿಕ್ಕಿತು, ಹಾಗಾಗಿ ಅದನ್ನು ಮೆಣಸಿನ ಹುಡಿಯನ್ನು ಡೈರೆಕ್ಟಾಗಿ ಹಾಕಿಕೊಳ್ತಾ ಇದ್ದೇನೆ. ಇಲ್ಲಿ ಊರ ಮೆಣಸು ಬೇಕಾದ್ರೆ ಒಂದು ಸ್ವಲ್ಪ ಹಾಕಿಕೊಳ್ಬೋದು, ಬ್ಯಾಡಗಿ ಮೆಣಸು ಅಥವಾ ಕುಮಟೆ ಮೆಣಸು ಅಂತ ಏನು ಹೇಳ್ತೇವೆ ಅದನ್ನು ಕೂಡ ಹಾಕಿ ಹುಡಿ ಮಾಡಿಕೊಳ್ಬೋದು, ನಿಮ್ಮ ಖಾರಕ್ಕೆ ಅನುಗುಣವಾಗಿ. ನಾನು ಆ್ಯಕ್ಚುಲಿ ಯಾವಾಗಲೂ ಈಕ್ವಲ್ ಪೋರ್ಷನ್, ಅಂದರೆ 1 kg ಸಾಸಿವೆಗೆ 1 kg ಮೆಣಸಿನ ಹುಡಿ ಹಾಕ್ತೇನೆ. ಈ ಸತಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಿ ಹಾಕ್ತಾ ಇದ್ದೇನೆ, ರುಚಿ ನೋಡುವ ಅಂತ, ಟೇಸ್ಟ್ ಹೇಗಿರ್ತದೆ ಅಂತೇಳಿ ನೋಡುವ ಅಂತ ಹೇಳಿಕೊಂಡು. ಚೆನ್ನಾಗಿ ಬಂತದು. ಇದಕ್ಕೆ ನೋಡಿ ಈಗ 1 ಕಪ್ಪಷ್ಟು ಉಪ್ಪು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಉಪ್ಪು ನೀರಂದರೆ ಇದು ನಾವು ಮಿಡಿಯಿಂದ ಬಿಟ್ಟ ಹೆಸರು, ನಾನು ಸ್ಪೆಷಲಾಗಿ ಉಪ್ಪು ನೀರು ಬೇರೆ ಮಾಡಲೇ ಇಲ್ಲ, ಅದೇ ರಸದಲ್ಲಿ ನಾನು ಹಾಕಿರೋದು. ಇದನ್ನು ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಅಂದರೆ ನಾವು ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೋದು, ಒಮ್ಮೆ ಹಾಕುವಾಗ ಉಪ್ಪು ಮೆಣಸು ಜಾಸ್ತಿ ಆಗಿರ್ಬೋದು ಅಥವಾ ಒಮ್ಮೆ ಹಾಕುವಾಗ ಅರಿಶಿನ ಜಾಸ್ತಿ ಆಗಿರ್ಬೋದು. ಹಾಗಾಗಿ ಎರಡನ್ನು ಕೂಡ ಒಟ್ಟಿಗೆ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ರಸ ಈ ಹದಕ್ಕಿದ್ರೆ ಸಾಕು. ಕೆಲವರಿಗೆ ಇನ್ನೂ ಸ್ವಲ್ಪ ಗಟ್ಟಿ ಹಾಕ್ತಾರೆ ಅಥವಾ ಕೆಲವರು ಇನ್ನೂ ಸ್ವಲ್ಪ ನೀರು ಹಾಕಲಿಕ್ಕೂ ಸಾಕು. ಮಿಡಿ ಸರಿಯಾಗಿ ನೀರು ಬಿಟ್ಟಿದ್ರೆ, ಅಂದರೆ ನೀವು 8 ರಿಂದ 10 ದಿನ ಅದನ್ನು ಉಪ್ಪಿನಲ್ಲಿ ನೆನೆಸಿಟ್ಟಿದ್ರೆ ಆಮೇಲೆ ನೀರು ಬಿಡುವ ಭಯ ಇರುವುದಿಲ್ಲ. ನೀವು ಅದೇ ಒಂದು 3-4 ದಿನ ಅಥವಾ 5 ದಿನದ ಒಳಗೆ ನೀವು ಮಿಡಿಯನ್ನು ಹಾಕಿದರೆ, ಉಪ್ಪಿನಕಾಯಿ ಹೀಗೆ ಹಾಕಿ ಇಟ್ಟ ನಂತರ ಅಡಿಯಲ್ಲಿ ನೀರು ಹೊಂದಿಕೊಳ್ತದೆ. ಅದು ಕೆಲವೊಮ್ಮೆ ನಿಮ್ಮ ಉಪ್ಪಿನಕಾಯಿಯನ್ನು ಹಾಳು ಮಾಡಲಿಕ್ಕೂ ಸಾಕು. ಹಾಗಾಗಿ ಈ ಪ್ರೋಸೆಸ್ಸಲ್ಲಿ ಮಿಡಿಯನ್ನು ನೀವು ಎಷ್ಟು ಚೆನ್ನಾಗಿ ನೆನೆಸ್ತೀರಿ ಅಷ್ಟು ಚೆನ್ನಾಗಿ ಉಪ್ಪಿನಕಾಯಿ ಉಳಿತದೆ. 8 ರಿಂದ 10 ದಿನ ಮಿನಿಮಮ್ ಬೇಕು. 1-2 ದಿನ ಹೆಚ್ಚು ಕಡಿಮೆ ಆದರೂ ತೊಂದರೆ ಏನಾಗೋದಿಲ್ಲ. ನೋಡಿ, ಈ ಥರ ನೀವು ಏನು ತೆಗೆದಿಟ್ಟುಕೊಂಡಿದ್ದೀರಿ ಆ ಮಿಡಿಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ರುಚಿಯಾದ ಟ್ರೆಡಿಷನಲ್ ನಮ್ಮ ಹವ್ಯಕ ಮಂಗಳೂರು ಕಡೆ ಸ್ಟೈಲಿನ ಮಾವಿನ ಮಿಡಿಯ ಯಾವುದೇ ಪ್ರಿಸರ್ವೇಟಿವ್ ಉಪಯೋಗಿಸದೆ ಮಾಡುವಂತಹ ಉಪ್ಪಿನಕಾಯಿ ರೆಡಿ ಆಯಿತು. ಇದನ್ನು ನೀವು 1 ವರ್ಷ 2 ವರ್ಷ ಗಾಳಿ ಆಡದ ಜಾರ್ಗಳಲ್ಲಿಟ್ಟರೆ ಅಥವಾ ನೀವು ಅದನ್ನು ತೆಗೆಯುವಾಗ ಚಂಡೀಲದ ಸ್ಪೂನ್ಗಳನ್ನು ಹಾಕಿದರೆ 2-3 ವರ್ಷದವರೆಗೆ ಕೂಡ ಇದು ಏನಾಗುವುದಿಲ್ಲ. ಮಿಡಿ ಒಳ್ಳೆಯದಿಲ್ಲ ಅಂತಂದರೆ ಮಿಡಿ ಮೆತ್ತಗಾಗ್ತದೆ ಅಷ್ಟೇ ಹೊರತು ಅದರಲ್ಲಿ ಹುಳ ಆಗಲಿ ಅಥವಾ ಮೇಲಿಂದ ಬೂಸ್ಟ್ ಬರೋದಾಗಲಿ ಏನೂ ಆಗೋದಿಲ್ಲ. ಇದು ತುಂಬ ಚೆನ್ನಾಗಿ ಉಳಿತದೆ ಈ ಉಪ್ಪಿನಕಾಯಿ. ಇದರಲ್ಲಿ ನಾವು ಯಾವುದೇ ಒಗ್ಗರಣೆ ಹಾಕೋದಿಲ್ಲ ಅಥವಾ ಯಾವುದೇ ಎಣ್ಣೆ ಕೂಡ ಬಳಸೋದಿಲ್ಲ. ಬೆಳ್ಳುಳ್ಳಿ ಒಗ್ಗರಣೆ ಆಗಲಿ ಅಥವಾ ಇಂಗಿನ ಒಗ್ಗರಣೆ ಆಗಲಿ, ಜೀರಿಗೆ ಒಗ್ಗರಣೆ ಆಗಲಿ, ಯಾವ ಒಗ್ಗರಣೆನೂ ನಾವು ಇದರಲ್ಲಿ ಹಾಕೋದಿಲ್ಲ. ಇದು ನಮ್ಮ ಟ್ರೆಡಿಷನಲ್ ಹವ್ಯಕ ಸ್ಟೈಲ್ನ ಮಿಡಿ ಉಪ್ಪಿನಕಾಯಿ. ನೀವು ಕೂಡ ಈ ಸತಿ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.